ಹಾಯ್ ವೆಲ್ಕಮ್ ಬ್ಯಾಕ್ಸ್ ಟು ಮೈ ಚಾನಲ್. ನಾನಿವತ್ತು ಗರಿಗರಿಯಾದ ಶಂಕರಪಾಳಿ ಮಾಡೋದನ್ನ ಹೇಳ್ಕೊಡ್ತೀನಿ. ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಬಾಣಲಿ ತೊಗೊಂಡು ಒಂದು ಬಟ್ಲು ಅಳತೆನಲ್ಲಿ 3 ಬಟ್ಲು ಮೈದಾ ಹಿಟ್ಟು ತೊಗೊಳ್ಳಿ. ನೀವು ಮೈದಾ ಹಿಟ್ಟಾದರೂ ತೊಗೋಬೋದು, ಗೋಧಿ ಹಿಟ್ಟಾದರೂ ತೊಗೋಬೋದು. ಮೈದಾ ಹಿಟ್ಟಲ್ಲಾದ್ರೂ ಚೆನ್ನಾಗಿರುತ್ತೆ, ಗರಿಗರಿಯಾಗಿರುತ್ತೆ. ಗೋಧಿ ಹಿಟ್ಟಲ್ಲಾದರೂ ಚೆನ್ನಾಗಿರುತ್ತೆ. ನಾನಿವಾಗ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. 3 ಬಟ್ಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಚಿಟಿಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಣ್ಣ ಸೌಟಿನಲ್ಲಿ ಒಂದು ಸೌಟು ತುಪ್ಪನ ಬಿಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪನ ಬಿಸಿ ಮಾಡಾದರೂ ಹಾಕ್ಕೋಬೋದು, ಇಲ್ಲ ಎಣ್ಣೆ ಆದರೂ ಹಾಕ್ಕೋಬೋದು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಯಾವುದಾದ್ರೂ ಒಂದು ಅಳತೆ ಇರೋ ಬಟ್ಲು ತೊಗೋಬೇಕು. ನಮ್ಗೆ ಯಾವುದೋ ಅಳತೆ ಇರೋ ಬಟ್ಲಿಲ್ಲ ಅಂತಂದರೆ ಯಾವುದಾದ್ರೂ ಲೋಟ ಆದರೂ ತೊಗೋಬೋದು, ಇಲ್ಲ ಬಟ್ಲಾದರೂ ತೊಗೋಬೋದು. ನಾನಿವಾಗ ಒಂದು ಬಟ್ಲು ಅಳತೆಲಿ ತೊಗೊಂಡಿದ್ದೀನಿ. 3 ಬಟ್ಲು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಹಿಟ್ಟು ಹಿಂಗೆ ಉಂಡೆ ಮಾಡಿದ್ರೆ ಆ ಥರ ಉಂಡೆ ಕಟ್ಟಬೇಕು. ಆ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು ಅದನ್ನು. ಇವಾಗ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ಒಂದು ಬಟ್ಲು ತೊಗೊಂಡಿದ್ದೀನಿ. ಒಂದು ಬಟ್ಲಿಗೆ ನಾನು ಯಾವ ಬಟ್ಲಲ್ಲಿ ಹಿಟ್ಟು ತೊಗೊಂಡಿದ್ನೋ ಅದೇ ಬಟ್ಲಲ್ಲಿ 3/4 ಭಾಗ ತೊಗೊಂಡಿದ್ದೀನಿ ಸಕ್ಕರೆ. ನಮಗೆ ಸಕ್ಕರೆ ಪ್ರಮಾಣ ಕಮ್ಮಿ ಬೇಕು ಅಂದರೆ ಸ್ವಲ್ಪ ಹಾಕ್ಕೋಬೋದು. ಅದೇ ಒಂದು ಬಟ್ಲಲ್ಲಿ ನೀರು ಹಾಕಿದ್ದೀನಿ. ಈ ಹಿಟ್ಟಿಗೆ ಸ್ವಲ್ಪ ಬಿಳಿ ಎಳ್ಳು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ 1 ಸ್ಪೂನ್ ಅಷ್ಟು ಚೆನ್ನಾಗಿರುತ್ತೆ ಅಂತ. ಈಗ ನೋಡಿ ಸಕ್ಕರೆಗೆ ಒಂದು ಬಟ್ಲು ನೀರು ಹಾಕ್ಕೊಂಡು ಇದು ಮಾಡ್ಕೊಂಡಿದ್ನಲ್ಲ, 3/4 ಬಟ್ಲು ಸಕ್ಕರೆಗೆ 3/4 ಬಟ್ಲು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಸಕ್ಕರೆ ಕರಗ್ತಾ ಇದೆ ನೋಡಿ, ಸಕ್ಕರೆ ಕರಗಿದೆ. ನಾನಿವಾಗ ಆ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು, ಸೊ ಬಿಸಿ ಇರುತ್ತೆ. ನಾವು ಫಸ್ಟಿಗೆ ಕೈ ಇಕ್ಕೋಕೆ ಹೋಗೋದು ಬೇಡ. ಸ್ಪೂನಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಸ್ಪೂನಲ್ಲಿ ಹಿಂಗೆ ಮಿಕ್ಸ್ ಮಾಡ್ಕೊತ ಆಮೇಲೆ ಸ್ಪೂನಲ್ಲಿ ನೀಟಾಗಿ ಕಲಸೋದಕ್ಕೆ ಬರೋದಿಲ್ಲ. ಸ್ಪೂನ್ ತೆಗೆದ್ಬಿಡೋಣ, ನಮಗೆ ಸ್ಪೂನ್ ಬೇಡ. ಸ್ಪೂನೆಲ್ಲ ತೆಗ್ದಿಟ್ಬಿಟ್ಟು ನಾವು ಕೈಯಲ್ಲೇ ಹಾಕ್ಕೊಳ್ಳೋಣ. ನಾನು ಇವಾಗ ಹೇಳಿರೋ ಪ್ರಮಾಣದಲ್ಲಿ ನೀರು ಸಕ್ಕರೆ ಹಾಕಿದ್ರೆ ಈ ಹಿಟ್ಟಿಗೆ ಅಷ್ಟು ನೀರು ಸಾಕಾಗುತ್ತೆ. ಸಕ್ಕರೆ ನೀರು ನಾವೇನಾದ್ರು ಜಾಸ್ತಿ ಹಾಕ್ಕೊಂಡಿದ್ದೀವಿ ಅಂದರೆ ಸಕ್ಕರೆ ನೀರು ಮಿಕ್ಬಿಡುತ್ತೆ. ಇದನ್ನು ನಾವು ಚಪಾತಿಗಿಂತ ಸ್ವಲ್ಪ ಗಟ್ಟಿಗೆ ಕಲಿಸ್ಕೋಬೇಕು. ತುಂಬ ತೆಳ್ಳಗಾದರೆ ಚೆನ್ನಾಗಿರೋದಿಲ್ಲ. ನೋಡಿ ನಾನು ಇವಾಗ ಚಪಾತಿಗಿಂತ ಸ್ವಲ್ಪ ಗಟ್ಟಿಗೆ ಆ ನೀರೆಲ್ಲ ಹಾಕಿ ಕಲಿಸ್ಕೊಂಡಿದ್ದೀನಿ. ಈ ರೀತಿ ಕಲಿಸ್ಕೋಬೇಕು ನಾವು. ಇವಾಗ ಈ ರೀತಿ ಕಲಸಿಟ್ಕೊಂಡು ನಾನು ಇವಾಗ ಇದನ್ನು 3 ಭಾಗ ಥರ ಮಾಡ್ಕೊತೀನಿ, ಯಾಕಂದರೆ ಲಟ್ಟಣಿಗೆ ಮೇಲೆ ಲಟ್ಟಿಸ್ಕೊಳಕ್ಕೆ. ನೋಡಿ ನಾನು ಇವಾಗ 3 ಭಾಗ ಮಾಡಿಕೊಂಡು ಚಪಾತಿ ಒಸೆಯೋದ್ರಲ್ಲಿ ನೋಡಿ ಒಸಿತಾ ಇದ್ದೀನಿ ನಾನಿವಾಗ. ನಮ್ಗೆ ಯಾವ್ದು ದಪ್ಪ ಬೇಕಂದರೆ ದಪ್ಪದ್ರಲ್ಲಿ ಒಸಿದ್ರೇ ಚೆನ್ನಾಗಿರೋದು, ಕ್ರಿಸ್ಪಿ ಆಗಿರುತ್ತೆ. ತುಂಬ ತೆಳ್ಳಗಾಗ್ಬಿಟ್ರೆ ಚೆನ್ನಾಗಿರೋದಿಲ್ಲ. ಸ್ವಲ್ಪ ದಪ್ಪನಾಗೇ ನೀಟಾಗಿ ಒಸ್ಕೋಬೇಕು, ರೌಂಡಿಗೆ ಬರೋ ಥರ. ನೋಡಿ ಸುತ್ತ ಒಡುಕ್ಲು ಅಂದರೆ ಸಕ್ಕರೆ ಪಾಕದಲ್ಲಿ ನಾವು ಕಲಸಿರೋದ್ರಿಂದ ಅದು ಒಡುಕ್ಲು ಅದೇ ರೀತಿ ಬರೋದು. ನೋಡಿ ಸ್ವಲ್ಪ ದಪ್ಪನಾಗೆ ಒಸ್ಕೊಳ್ಳೋಣ ಸುತ್ತ. ನೋಡಿ ಹಿಟ್ಟಿಗೆ ಕಲ್ಲಿಗೆ ಅಂಟ್ಕೊಳ್ತಾ ಇಲ್ಲ ಅದು, ಯಾಕಂದರೆ ನಾವು ತುಪ್ಪ ಹಾಕಿ ಫಸ್ಟಿಗೆ ಚೆನ್ನಾಗಿ ನಾದಿದ್ದೀವಲ್ಲ, ಅದರಿಂದ ಅದು ಅಂಟ್ಕೊಳ್ಳಲ್ಲ. ಇದಕ್ಕೆ ಹಿಟ್ಟೇನು ಬೇಕಾಗಿಲ್ಲ, ಹಾಗೆ ಒಸಿಬೋದು, ಅಂಟ್ಕೊಳ್ಳಲ್ಲ. ನೋಡಿ ಇವಾಗ ಒಡುಕ್ಲುದೆಲ್ಲ ಚಾಕುನಲ್ಲಿ ಕಟ್ ಮಾಡಿ ನಮಗೆ ತೆಗೆದುಬಿಡ್ಬೋದು. ಎಲ್ಲ ಚಾಕು ಕಟ್ ಮಾಡಿಬಿಟ್ಟು ಎಲ್ಲ ಸೈಡ್ದೆಲ್ಲ ತೆಗೆದುಬಿಟ್ಟು ನಾನಿವಾಗ ಬಾಕ್ಸ್ ಟೈಪಲ್ಲಿ ಕಟ್ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ಡೈಮಂಡ್ ಶೇಪಲ್ಲಾದರೂ ಕಟ್ ಮಾಡ್ಕೊಬೋದು, ಇಲ್ಲ ಬಿಸ್ಕೆಟ್ ಥರ ಬೇಕು ಅಂತಂದರೆ ಯಾವುದಾದ್ರೂ ಸಣ್ಣದು ಮುಚ್ಚಳ ತೊಗೊಂಡು ಆ ಮುಚ್ಚಳದಲ್ಲಿ ರೌಂಡ್ ಶೇಪ್ ಆದರೂ ಕಟ್ ಮಾಡ್ಕೊಬೋದು. ನಾನಿವಾಗ ಬಾಕ್ಸ್ ಟೈಪಲ್ಲಿ ಮಾತ್ರ ಕಟ್ ಮಾಡ್ಕೊಳ್ತಿದ್ದೀನಿ. ರೌಂಡ್ ಶೇಪ್ ಬೇಕಂದರೆ ರೌಂಡ್ ಶೇಪ್ ಕೂಡ ಕಟ್ ಮಾಡ್ಕೋಬೋದು. ಸಂಜೆ ಹೊತ್ತು ಕಾಫಿ ಟೀ ಜೊತೆ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ, ಇಲ್ಲಾಂದರೆ ಸ್ಕೂಲ್ಗೆ ಹಾಕ್ಕೊಡೋದಕ್ಕೆ ಸ್ನ್ಯಾಕ್ಸಿಗೆ ಅದಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಶಂಕರಪಾಳಿ ಅಂತ ನಮ್ಮಮ್ಮ ಅವಾಗ ಮಾಡಿಕೊಡ್ತಾಯಿದ್ರು. ಇವಾಗ ನಾವು ನಮ್ಮ ಮಕ್ಳುಗಳಿಗೆ ಮಾಡಿಕೊಡ್ತಾಯಿದ್ದೀವಿ. ನೋಡಿ ಈ ಥರ ಬಾಕ್ಸ್ ಟೈಪ್ ಎಲ್ಲ ಕಟ್ ಮಾಡಿ ಇಟ್ಕೊಂಡು, ನೋಡಿ ನಾನು ಯಾವ ದಪ್ಪದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನಮ್ಗೆ ಆ ದಪ್ಪ ಆದರೆ ಸಾಕು. ಇನ್ನೂ ದಪ್ಪ ಬೇಕಾದ್ರೂ ಒಸ್ಕೋಬೋದು, ಅಂದರೆ ಒಳಗಡೆ ಬೇಯಬೇಕು ಫ್ರೆಂಡ್ಸ್. ಎಣ್ಣೆಲಿ ಹಾಕಿದ ತಕ್ಷಣ ಬೇಯಬೇಕದು. ನಾನು ಇವಾಗೆಲ್ಲ ಅದೇ ರೀತಿ ಎಲ್ಲ ಒಸ್ಕೊಂಡು ನಾನು ಪ್ಲೇಟಲ್ಲಿ ತೆಗ್ದಿಟ್ಕೊಳ್ತಾ ಇದ್ದೀನಿ. ನೋಡಿ ನಾನೆಲ್ಲ ಒಸ್ಕೊಂಡು ಇವಾಗ ಪ್ಲೇಟಿಗೆ ತೆಗ್ದಿಟ್ಕೊಂಡಿದ್ದೀನಿ ಫುಲ್ ಎಲ್ಲನೂ. ನೋಡಿ ಇದಿಷ್ಟಾಗಿದೆ ಇದು. ಈಗ ಕಾಯೋದಕ್ಕೆ ಎಣ್ಣೆ ಇಟ್ಕೊಂಡಿದ್ದೀನಿ. ಈ ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ನೋಡಿ ಅದರ ಜಾಲರಿ ಒಳಗಡೆ ಹಾಕ್ಕೊಂಡು ಆ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಬೇಕು ಫ್ರೆಂಡ್ಸ್. ತುಂಬ ಓವರ್ ಲೋ ಇಟ್ಕೊಂಬಿಟ್ರೆ, ಹೈ ಫ್ಲೇಮ್ ಇಟ್ಕೊಂಡ್ರೆ ಮೇಲ್ಗಡೆ ಎಲ್ಲ ಬಣ್ಣ ಬರುತ್ತೆ, ಒಳಗಡೆ ಬೆಂದಿರೋದ್ರಿಲ್ಲ, ಚೆನ್ನಾಗಿರೋದಿಲ್ಲ. ಒಳಗಡೆ ಎಲ್ಲ ಹಂಗೆ ಇರುತ್ತೆ.
ಅದರಿಂದ ಲೋ ಫ್ಲೇಮಲ್ಲಿ ಇಟ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು. ತುಂಬ ಸೀಸೋದು ಬೇಡ, ತುಂಬ ಬೇಯಿಸೋದು ಬೇಡ, ಆ ಥರ ಮೀಡಿಯಮ್ ಇದರಲ್ಲಿ. ಆ ನೊರೆ ನೊರೆ ಏನು ಗುಳ್ಳೆ ಗುಳ್ಳೆ ಬರ್ತಿದೆಯಲ್ಲ ಅದೆಲ್ಲ ಕಮ್ಮಿ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು. ಸ್ವಲ್ಪ ಲೇಟ್ ಆಗುತ್ತೆ ಬೇಯೋದು. ನೋಡಿ ಈ ರೀತಿ ಆಡಿಸ್ಕೊತಾ ಇರಬೇಕು. ನೋಡಿ ಈ ರೀತಿ ನೋಡಿ, ಆ ಗುಳ್ಳೆ ಎಲ್ಲ ನಿಂತುಬಿಟ್ಟಿದೆ ಇವಾಗ, ನೊರೆ ನೊರೆ ಬರ್ತಾ ಇರೋದೆಲ್ಲ. ಈಗ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ ನಾನು ಇವಾಗೆಲ್ಲ ತೆಗೆದು ಯಾವುದಾದ್ರೂ ಒಂದು ಇದಕ್ಕೆ ತೊಗೊಳ್ತೀನಿ ಎಲ್ಲನೂ. ನೋಡಿ ಒಂದ್ಸತಿ ಫುಲ್ಲು ಗೋಲ್ಡ್ ಕಲರ್ ಚೆನ್ನಾಗಿ ಬಂದಿದೆ. ಇವಾಗ ಕ್ರಿಸ್ಪಿಯಾಗಿರುತ್ತೆ ನೋಡಿ. ಇವಾಗ ರೆಡಿ ಶಂಕರಪಾಳಿ. ಬಾಯ್.